ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ದಿವಾಕರ್ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಚಿಟ್ಚಾಟ್ ಅನ್ನು ನಡೆಸಿದ್ದಾರೆ, ನೋಡೋಣ. ಕಳೆದ ಒಂದು ವಾರಗಳ ಕೆಳಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂಥ ಪ್ರಕರಣ ಅಂತ ಹೇಳಿದ್ರೆ ಅದು ಕೊಪ್ಪಳ ಜಿಲ್ಲೆಯ ಸಣಾಪುರ ಬಳಿ ನಡೆದಂತಹ ಹೋಮ್ ಸ್ಟೇ ಮಾಲೀಕೆ ಮತ್ತು ಇಸ್ರೇಲಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿತ್ತು. ಅದನಂತರ ಹಂಪಿ ಮೇಲೆ ಒಂದು ಕರಿನೆರಳು ಬಿದ್ದಿದೆ, ಪ್ರವಾಸಿಗರು ಕೂಡ ಯಾರು ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಚರ್ಚೆ ಇತ್ತು. ಇದೇ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಜಯನಗರದ ದಕ್ಷ ಜಿಲ್ಲಾಧಿಕಾರಿಗಳಾದಂಥ ದಿವಾಕರ್ ಸರ್ ಅವರಿದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಕಳೆದ ಒಂದು ವಾರಗಳಿಂದನೂ ಕೂಡ ಚರ್ಚೆ ಇರತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಹಂಪಿಗೆ ಪ್ರವಾಸಿಗರು ಬರ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ, ಯಾವ ರೀತಿ ಭದ್ರತೆ ಇದೆ, ಏನು ಕ್ರಮಗಳಿದ್ದಾವೆ ಅನ್ನುವಂಥದ್ದು ಕೂಡ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಈಗ ಈ ರೀತಿಯಾದಂಥ ಘಟನೆ ಆದ ಮೇಲೆ ಜಿಲ್ಲಾಡಳಿತ ಎಲ್ಲ ಒಂದು ಕಡೆ ಸರಣಿ ಸಭೆಗಳನ್ನು ಮಾಡಿತು ಅನ್ನುವಂಥದ್ದು ಕೂಡ ಇದೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದ ಹೇಗೆ ಅಂತ ಯಾವ ರೀತಿಯ ಸಭೆ ಅದು? ಇಲ್ಲ, ಈಗಾಗಲೇ ಈ ಒಂದು ಘಟನೆ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಪೊಲೀಸ್ ಇಲಾಖೆ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಪೊಲೀಸ್ ಇಲಾಖೆ ಮಾಹಿತಿ ಪ್ರಕಾರ ಸುಮಾರು ಇತಿಹಾಸದಲ್ಲಿ ಯಾವುದೂ ಕೂಡ ಈ ರೀತಿ ಘಟನೆಗಳು ಹಂಪಿ ಭಾಗದಲ್ಲಿ ನಡೆದಿಲ್ಲ. ವಿಜಯನಗರ ಜಿಲ್ಲೆ ವ್ಯಾಪ್ತಿನಲ್ಲಿ ಕೂಡ ಹಂಪಿಯ ಭಾಗದಲ್ಲಿ ಯಾವುದೂ ರೀತಿಯ ಅಹಿತ ಘಟನೆಗಳು ನಡೆದಿಲ್ಲ ಅಂತೇಳಿ ಒಂದು ಮಾಹಿತಿ ಸಿಕ್ಕಿದೆ. ಆದರೂ ಕೂಡ ಮುಂದುವರೆದು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಆ ಹಂಪಿನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರವಾಸಿ ಮಾರ್ಗದರ್ಶಿಗಳ ಸಭೆ ಕರೆದಿದ್ದೀವಿ, ಆಟೋ ಚಾಲಕರ ಸಭೆ ಕರೆದಿದ್ದೀವಿ, ಬಸ್ ಮಾಲೀಕರ ಸಭೆ ಮತ್ತು ಸೈಕಲ್ಲು ಬೈಕನ್ನು ಬಾಡಿಗೆ ಕೊಡ್ತಂತಾರೆ ಅವ್ರನ್ನ ಸಭೆ ಮಾಡಿ ಎಲ್ಲ ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಆ ಭಾಗದ ನಾಗರಿಕರ ಜೊತೆ ಸಭೆ ಮಾಡಿ ಯಾವುದೇ ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಯಾವ ರೀತಿ ನಾವು ಅವರಿಗೆ ಗೌರವ ಕೊಡಬೇಕು ಮತ್ತು ಅವರಿಗೆ ರಕ್ಷಣೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ವಿಚಾರ ತಿಳಿಸ್ಲಿಕ್ಕೆ ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದೀವಿ. ಮಾಡಿ ಸಹಜವಾಗಿ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಸಮಯದಲ್ಲಿ ಹಂಪಿಗೆ ಪ್ರವಾಸಿಗರು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ವಾರಾಂತ್ಯದಲ್ಲಿ ಪ್ರತಿ ಶನಿವಾರ ಭಾನುವಾರ ನಮಗೆ 15ರಿಂದ 20 ಸಾವಿರ ಭಕ್ತಾದಿಗಳು ಹಂಪಿ ವಿರೂಪಾಕ್ಷ ದೇವಸ್ಥಾನ ದರ್ಶನ ಮಾಡ್ತಾರೆ. ಮುಂದುವರೆದು ಮಾನ್ಯುಮೆಂಟ್ಸ್ಗಳು ಕೂಡ ಆ ಸಮಯದಲ್ಲಿ ನೋಡ್ತಾರೆ. ಈಗಾಗಲೇ ನಾವು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಭೆ ಮಾಡಿ ಬಂದಂತಹ ಎಲ್ಲ ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಯಾವುದೂ ತೊಂದರೆ ಆಗದ ರೀತಿಯಾಗಲಿ ನಡ್ಕೊಳ್ಳಿಕ್ಕೆ ಕ್ರಮವನ್ನು ವಹಿಸಿದ್ದೀವಿ. ಸಾರ್ವಜನಿಕರು ಯಾವುದೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಕೂಡ ಬರಬೇಕು ಮತ್ತು ಎಲ್ಲರಿಗೂ ಪ್ರವಾಸಿಗರು ಕೂಡ ಸೂಕ್ತ ರಕ್ಷಣೆಯನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಿದ್ಧವಾಗಿದೆ. ಸರ್, ಎಲ್ಲೋ ಒಂದು ಕಡೆ ವಿದೇಶಿಗರ ಸಂಖ್ಯೆಯಲ್ಲಿ ಇಳಿಮುಖ ಅಂತ ಹೇಳ್ತಾರೆ. ಆದರೆ ಬೇಸಿಗೆಗಾಲದಲ್ಲಿ ಪ್ರವಾಸಿಗರು ಅಂದರೆ ವಿದೇಶಿಗರು ಕೂಡ ಈ ಸಂದರ್ಭದಲ್ಲಿ ಭೇಟಿ ಕೊಡ್ತಾರಾ? ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಚರ್ಚೆ ಇದೆ. ಆ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನು ಅಭಯ ಕೊಡುತ್ತೆ ಜಿಲ್ಲಾಡಳಿತ? ಇಲ್ಲ, ಈಗ ಬರ್ತಕ್ಕಂಥ ಎಲ್ಲ ವಿದೇಶಿ ಪ್ರವಾಸಿಗರಿಗೂ ಕೂಡ ನಾವೆಲ್ಲ ಹೋಟೆಲ್ ಮಾಲೀಕರ ಸಭೆನೂ ಮಾಡಿದ್ದೀವಿ. ಅವರು ಎಲ್ಲಿ ನಾರ್ಮಲಿ ಸ್ಟೇ ಮಾಡ್ತಾರೆ ಆ ಎಲ್ಲ ಹೋಟೆಲ್ಗಳಲ್ಲಿ ಅವ್ರದ್ದೇನು ರೆಗ್ಯುಲರ್ ಬುಕ್ಕಿಂಗ್ಸ್ ಇದೆ ಅದೆಲ್ಲ ಸಹಜವಾಗಿ ನಡೀತಾ ಇದೆ. ಅವರು 3 ತಿಂಗಳು 6 ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡಿರ್ತಾರೆ. ಯಾವುದೂ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿಲ್ಲ ನಮ್ಮ ಮಾಹಿತಿ ಪ್ರಕಾರ. ಹಾಗಾಗಿ ಅವರು ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಸಮಯದಲ್ಲಿ ಕಡಿಮೆ ಬರ್ತಾರೆ. ನೆಕ್ಸ್ಟು ಮತ್ತು ಟೆಂಪ್ರೇಚರ್ ಕಡಿಮೆ ಆದಂಗೆ ಅವರ ವಿಸಿಟ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಯಾವುದೂ ಕೂಡ ಆತಂಕ ಪಡೋ ವ್ಯವಸ್ಥೆ ಇಲ್ಲ. ಎಲ್ಲ ಸುಲಲಿತವಾಗಿ ನಾವು ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇತರ ಇಲಾಖೆಗಳ ಸಹಯೋಗದೊಂದಿಗೆ ಪ್ರವಾಸಿಗರಿಗೆ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. ಯಾರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ. ಇದು ವಿಜಯನಗರದ ಜಿಲ್ಲಾಧಿಕಾರಿಗಳಾದಂಥ ನಿಮ್ಮ ದಿವಾಕರ್ ಅವ್ರ ಮಾತು. ಏನು ಅಂತ ಹೇಳಿದ್ರೆ ಯಾರು ಕೂಡ ಭಯ ಬೀಳತಕ್ಕಂಥ ಅವಶ್ಯಕತೆ ಇಲ್ಲ. ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರು ಮುಕ್ತವಾಗಿ ಬರ್ಬೋದು. ಇಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನು ಮತ್ತು ಶಿಲಾಶಾಸನಗಳ ಒಂದು ವೈಭವವನ್ನು ನೋಡ್ಬೋದು. ಹಾಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾಗಿದೆ ಮತ್ತು ಅವರಿಗೆ ಕೊಡಬೇಕಾದಂಥ ರಕ್ಷಣೆಯನ್ನು ಕೊಡಲಿಕ್ಕೆ ಮುಂದಾಗಿದೆ ಮತ್ತು ಸರಣಿ ಸಭೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಜಿಲ್ಲಾಡಳಿತ ಒಟ್ಟಾರೆಯಾಗಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದೆ ಅಂತಾನೆ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.